ಕಾಣಿಸ್ತಾ ಇದೆಯಾ ಅಂಕಲ್ ನಿಮಗೆ? ಹೇಳಿ ಹೇಳಿ ಹೇಳಿ. ಹಾಂ ಇದೇನಂದ್ರೆ ಕಬ್ಬಿಣದ್ದು ಕೇಸಿಂಗ್ ಹಾಕಿರ್ತಾರಲ್ಲ, ಹೇಳಿ. ಅದು ಎಂಡು. ಎಂಡು ಹಾಂ ಅದಾಗಿದ ತಕ್ಷಣ ಕಲಸಿಕೈತೆ. ಕಲಿಸಿರೋದು. ಇದು ಎಂಡು. ಇದು ಎಂಡು ಏನಾದ್ರು ನೀಟಾಗಿ ಕೂತಿದ್ಯಾ ಅಂತ ಚೆಕ್ ಮಾಡ್ತೀವಿ. ಹಾಂ ಅಂದರೆ ಮಣ್ಣೀರೇನಾದ್ರು ಬರ್ತಾ ಇದೆ ಅಂತ ಅಂದಾಗ ಕೇಸಿಂಗ್ನ ಚೆಕ್ ಮಾಡ್ತೀವಿ ನಾವು. ಹಾಂ ಅದು ಕೇಸಿಗೆ ಅದು. ಹಾಂ ಹೌದು. ನೋಡಿ ಕಾಣಿಸ್ತಾ ಇದೆಯಾ? ಹೇಳಿ. ಅದು ಕೇಸಿಂಗ್ ರೌಂಡ್ ತನ್ನದು. ಹೌದೌದು, ಎಂಡಾಗಿರೋದು ಅದು. ಕೇಸಿಂಗ್ ಬಿಟ್ಟಿರೋದು ಅಲ್ಲಿಂದ ಮೇಲೆ ಬಿಟ್ಟಿರೋದು ಅಲ್ಲಿಗೆ ಎಂಡ್ ಆಗೈತೆ. 20 ಅಡಿ ಕೇಸಿಂಗು. 20 ಲಕ್ಷ ಕೇಸಿಂಗ್ ನೋಡಿ ಅದಾಗಿದ ತಕ್ಷಣ ಹೇಳಿ. ಕಲಸಿಕೈತೆ. ಓಹೋ ನೋಡಿ, ಹಾಂ ಇದಾಗಿದ ತಕ್ಷಣನೇ ತೋರ್ತಿದ್ದು ನೀರು ಬರೋ ಜಾಗ ಇದು. ಹೇಳಿ ಹೇಳಿ ಹೇಳಿ. ಆದರೆ ನೀರು ಬರ್ತಾ ಇಲ್ಲ. ಹಾಂ ಹಾಂ 26 ಅಡಿ ಒಂದು ಡ್ರೈ ಗ್ಯಾಪ್. ರೆಡಿ ಡ್ರೈ ಗ್ಯಾಪ್ ಅಂದರೆ ಅಂದರೆ ನೀರು ಬರ್ತಾ ಇಲ್ಲ ಇಲ್ಲಿ. ನೋಡಿ ಆಮೇಲೆ ನೋಡಿಬಿಟ್ಟು ಹೌದು. 62 ಅಡಿ ಒಂದು ಡ್ರೈ ಗ್ಯಾಪ್. ನೋಡಿ ಇದೆ, ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ನೀರು ಬರ್ತಾ ಇಲ್ಲ. ಮೊದಲು ಬರ್ತಾ ಇತ್ತಲ್ಲ, ಮೊದಲಿತ್ತು ಬರೋ ಜಾಗ ಯಾರು ನೋಡಿ, ಇದು ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಂದರೆ ಹಿಂಗೆ ಕಲ್ಲು ಹಿಂಗೆ ಕುಂತಿರೋ ಥರ ಕಾಣಿಸ್ತಾ ಇದೆ ನೋಡಿ ಈ ಪೊಸಿಷನ್. ಇದು ಕೂಡ ನೀರು ಬರೋ ಜಾಗನೇ. ಇಲ್ಲೇನಾದ್ರು ನೀರು ಬಂದಾಗ ಏನಾಗುತ್ತೆ, ಅದು ಕೂತಿರೋದು ಹಿಂಗೆ ಬೀಳುತ್ತೆ ಈ ಪೊಸಿಷನ್. ನೋಡಿ. ಓಹೋ ಹೋ ಹೋ, ನೀವು ಹೇಳಿದ್ರಲ್ಲ ಅವಾಗಲೇ ಆ ಬೋರ್ಗೂ ಈ ಬೋರ್ಗೂ ಲಿಂಕ್ ಆಗಿದೆ ಅಂತ. ಇಲ್ಲಿ ನೋಡಿ, ಪೈಪ್ ಇದೆಯಲ್ಲ. ಈಗ ಲಿಂಕ್ ಆಗ್ಬಿಟ್ಟೈತೆ. ಬಿಡಿ ಬರೋ ಏನು ಅಂದರೆ ಪಕ್ಕ ಪಕ್ಕ ಹಾಕ್ಬಾರ್ದು ಸರ್. ಇವರೇ ಮುಳ್ಳಿನ ಆಗಿದ್ದು ನಿಮ್ಮ ಮುಳ್ಳಿನ ತಗಡು ನೋಡಿ. ಎಪ್ಪತ್ತೆರಡು ಅಡಿಗೆ ಲಿಂಕ್ ಆಗಿದೆ. 22 ಹೇಳಿ. ಈಗ ಯಾವ ಬೋರು ಬಿಡ್ಬೇಕು, ಅದು ಬಿಡ್ಬೇಕಾ ಇದು ಬಿಡ್ಬೇಕಾ? ನೋಡಿ ನೀರು ನೋಡಿ ಹಂಗೆ ಗೊತ್ತಾಗ್ತದೆ. ಹೇಗೆ ಮುಳ್ಳಿ ಬಂದಿಲ್ಲ ನಾನು. ಓ, ಇದು ಮುಚ್ಚೋಗಿದೆ. ಹಾಂ ಇದು ಮುಚ್ಚೋಗಿರೋದು ಬೋರು. ಯಾವುದು ಇಲ್ಲಿ ಒಂದು ಬೋರು ಮುಚ್ಚೋಗಿದೆ. ಅದ ಈಗ ಅಂತ ಅವರು 75 ಅಡಿಗೆ ಯಾವುದೋ ಒಂದು ಈಗ ತೋರಿಸ್ತೀನಿ, ಇದು ಎರಡೂ ಲಿಂಕ್ ಆಗಿದೆ. ಹೇಳಿ. ನಮ್ಗೆ ಹಿಂಗೆ ಬರೋಗುತ್ತೆ, ಇದಾದ ಅಂತ ಎರಡು ಹಿಂಗೆ ಹೋಗಿದಾಗ ಹೌದು ಇದು ಮುಚ್ಚೋಗಿರೋದು ಕಾಣಿಸ್ತಾ ಇದೆಯಾ? ಹೇಳಿ. ಹ್ಞೂ. ಎರಡು ಹಿಂದೆ ಯಾವಾಗ ಆ ಕಡೆ ಆಯ್ತು. ಅಲ್ಲ ಅದೇ ಅದು ಕಲಿಗೆ ಕ್ಲೋಸು. ಇದೊಂದು ಮುಚ್ಚೋಗ್ಬಿಟ್ಟೈತೆ. ಓ ಅಲ್ಲೇ ಐತೆ ಪಕ್ಕ ಪಕ್ಕ. ಪಕ್ಕ ಅದೇ ಪಕ್ಕ ಪಕ್ಕ ಇಷ್ಟೊಂದು ದೂರ ಕಲ್ತಲ್ಲೇ ಇದೆ. ಕಾಂಟ ಇವರೇ ಮಾಡಿದ ನೀರು ಎಷ್ಟು ಆಗ್ತಾ ಇದೆ ನೋಡಿ. ಈ ನೀರು ಬರ್ತದೆ ನಮಗೆ.
ಸರ್ ಮುಂಚೆ ಕ್ಯಾಮ್ರಾ ಬಿಟ್ಟು ಚೆಕ್ ಮಾಡಿಸಿದ್ರಾ? ಅವ್ರು ಗೊತ್ತಿಲ್ಲ ಬಿಡಪ್ಪ, ಅವ್ರು ಸಂಬಂಧ ಇಲ್ಲ. ನಾನು ಬರೋದು ನಾನು ಕೇಳ ಅವ್ರು ಕೇಳಲ್ಲ. ಅಲ್ಲ ಅವ್ರು ನೋಡಿಲ್ಲ ಅಂದರೆ ತೋರಿಸ್ಬಿಡೋಣ, ದರ್ಶನ ಮಾಡಿಸ್ಬಿಡೋಣ. ಅವ್ರು ಸಂಬಂಧ ಇಲ್ಲ ಬಿಡ, ನಾವು ತಾನೆ ನಮ್ದು ಓನರ್, ನಾವು ಇವರು ಓನರ್. ಅವ್ರಿಗೆ ನೀರು ಅವಾಗ ಬಿಟ್ಟು ಬಿಟ್ಟು ಬರ್ತೈತೆ ನೀರು. ಒಳ್ಳೆ ಹೋಗಿದೆ. ಇಲ್ಲಿಗೆ ಹೋಯ್ತು. ಮೋಟ್ರ್ ಕೆಟ್ಟೋಗಿದೆ ಅಲ್ಲಿ ನೀರು. ಈಗ ಹೋಯ್ತು ನೋಡಿ ಇದಕ್ಕೆ. ಅಲ್ಲೋತೀಗ ಇಲ್ಲಿ ನೋಡಿ, ಹೇಳಿ ಹೇಳಿ. ಇದು ನೀರು ಬರೋ ಜಾಗ. ಹಾಂ ಹಾಂ ಇಲ್ಲೂ ನೀರು ಬರ್ತಾ ಇಲ್ಲ. ಹೌದು ಹೇಳಿ. ಹಾಂ ಇದು ವಿಷಯ ಹೋದೀಗ ಎಂಬತ್ತೆಂಟು ಅಡಿ. ನಾನು ಇನ್ನೂ ರೂಪ ಇದೆ ಅದು ಕಡಿಮೆ. ಒಂದು 300 ನಾನು ಇದೆ ಇನ್ನೂ ಹೋಗಿಬಿಡೋದು ನೀರು. ಏನು ನೀರು ಸಾಕು. 88 ಅಡಿಲಿ ನೀರು ಬರ್ತಾ ಇದೆ ನೋಡಿ. 82 ಬರ್ತದೆ. ನೋಡಿ 88 ಅಡಿಯಿಂದ. ನೋಡಿ ಇದು ಸ್ಮಾಲ್ ಸೋರ್ಸ್. ಇದು ಕಾಣಿಸ್ತಾ ಇದೆ ಹಿಂಗೆ ಹರ್ಕೊ ಬರ್ತಾ ಇರೋದು. 88 ಅಡಿಯಿಂದ ನೀರು. 88 ಅಡಿಯಿಂದ ಬರ್ತದೆ. ಮಿಡಿದಲ್ಲ ಡ್ರೈ ನೀರಿದೆ. ನೀರಿದೆ, ಒಂದು ವರ್ಷ ಇದೆ. 88 ಅಡಿಯಿಂದ ನೀರು. 88 ಅಡಿಯಿಂದ ನೀರು. ನೀರು 60 ಅಡಿ ಇಲ್ಲ. ನೀರಿದೆ. ಡೈಲಿ ಟ್ಯಾಂಕ್ ಹಾಕಿ 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 ಒಂದೊಂದೇ ಇರೋಕ್ಕಾಗಲ್ಲ. 88 ಅಡಿ ನೀರು ಚೆನ್ನಾಗಿದೆಯಲ್ಲ. 60 ಅಡಿ ಇಲ್ಲ. ಈ ಸ್ಥಿತಿ 80 ಅಡಿಯಿಂದ ನೀರು ಬರ್ತದೆ. ಅದು ಒಂದು ಲಿಂಗ ಬರ್ತದೆ. ಅದು ಇತ್ತಲ್ಲ, ಲಿಂಕ್ ಹಾಕ್ಬೇಕಿದೆ. ಆಗಲಿ ಪರವಾಗಿಲ್ಲ, ಮುಂದೆ ಜಾಸ್ತಿ ಬರುತ್ತಲ್ಲ. ಇಲ್ಲಿ ನೋಡಿ ಹೇಳಿ. ಸ್ಟಾಕ್ ವಾಟರು. ಹಾಂ ಮೋಟ್ರದ್ದು ಏನು ಪ್ರಾಬ್ಲಮ್ ಇದೆಯಾ? ಈಗ ಗೊತ್ತಾಗ್ತದೆ. ಅವರೇ ಬರ್ತಾರೆ ಇವನೇ ಬರಲಾಗುತ್ತೆ ನಮಗೆ. ಹೌದಾ? ಅದಕ್ಕೆ ಅವನೇ ನೀರು ಸ್ಟಾಪ್ ಮಾಡಿ ಮೋಟ್ರ್ ಆನ್ ಮಾಡೋಣ, ಹೋಗೋಣ. ಈಗಾಗಲ್ಲ. ಅದು ಅರ್ಧ ಸ್ಟಾಕ್ ವಾಟರು. ಹಾಂ ಸ್ಟಾಪ್ ಮಾಡಿ ಎಷ್ಟಿದೆ? ಫುಲ್ ಎಲ್ಲ ಬಿಡೇ ಮಾಡಿದೆ. ಅಣ್ಣ 140 ಅಂದರೆ 140 ವಾಟರ್ ಲೆವೆಲ್ ಇದೆ. ಇದು ವಾಟರ್ ಲೆವೆಲ್ ನೋಡಿ 140 ವಾಟರ್ ಲೆವೆಲ್ ಇದೆ. ಸರಿನಾ? ನಿಮಗೆ ಇದು ಸ್ಟಾಕ್ ವಾಟರ್. ಇದು ಅಂದರೆ ನೀವು ಸುಮಾರು ವರ್ಷದಿಂದ ಯೂಸ್ ಮಾಡೋದಕ್ಕೆ ಇಷ್ಟಿದೆ. ಬಟ್ ದಿನ ತೆಗಿತಾ ಇದ್ರೆ ಇಷ್ಟು ಬರುತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಲೆವೆಲಲ್ಲಿ ನಿಮ್ಗೆ ಏನಾದ್ರು ದಿನ ನೀರು ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಇನ್ನೂ ನಾನು ಎಂಡವರೆಗೂ ಬಿಡ್ತೀನಿ. ಈಗ ಅರ್ಧಕ್ಕರ್ಧ ನೀವು ಹೇಳ್ದಂಗೆ 200 ಅಡಿ ನೀರಿರುತ್ತೆ. ಈಗ 350 ಅಡಿ ಬೋರ್ವೆಲ್ಲು ಅಂತಂದರೆ 140 ಸ್ಟಾರ್ಟ್ ಆದರೆ ಇನ್ನು ಫುಲ್ ಬಾಟಮ್ವರೆಗೂ ನೀರು ಇರುತ್ತೆ. ಸರಿನಾ? ಇದು ನಿಮಗೆ ರೆಗ್ಯುಲರಾಗಿ ಹಿಂಗೆ ಬಂದರೆ ಈ ಲೆವೆಲ್ಗೆ ಈಗ ನೀರು ಒಳಗಡೆ ಬಿಡ್ತೀನಿ. 140 ಮಾಡಿದ್ದೀನಿ ನೋಡಿ. ಇದು ನೀರು ವಾಟರ್ ಲೆವೆಲ್. ಸರಿ ಸರಿ ಈಗ ಬರೇ ಒಂದು ತನ ಹೋಗ್ತಾರೆ. ಅದಕ್ಕೆ ಲಿಂಕ್ ಆಗಿದೆ. ಈಗ ಅದು ಮುಚ್ಚೋಗ್ಬಿಟ್ಟೈತೆ. ಅದು ತೋರಿಸಲ್ಲ ಪೈಪ್ ಮೋಟ್ರ್ ಯಾವುದಕ್ಕೆ ಬಿಟ್ಟಾರೆ? ಅದಕ್ಕೆ ಬಿಟ್ಟಾರೆ. ಅದರಲ್ಲೂ ಪೈಪ್ ಐತೆ, ಇದರಲ್ಲೂ ಪೈಪ್ ಐತೆ. ಅದು ಮೋಟ್ರ್ ಹೆಂಗೆ ಬಿದ್ದಿದೆ ಸರ್. ಇದು ಹಾಕ್ತಾರಲ್ಲ, ಅದು ಮೋಟ್ರ್ ತೆಗ್ದಿಲ್ಲ. ಹೆಂಗೆ ಬೋರ್ ತೆಗೆದ್ಬಿಟ್ರು. ಸಿಕ್ಕಾಗೋತ್ತು, ಕಲ್ ಸಿಕ್ಕಾಗೊಂಡು ಅದು ಸಿಕ್ಕಾಗೊಂಡು ಆ ಮೋಟ್ರ್ ಹಂಗೆ ಹೋಗ್ಬಿಟ್ಬಿಟ್ರು. ಅದು ಹೊಸದು ಹಾಕ್ತಾರೆ. ನೀರಿದೆಯಲ್ಲ, ನೀರು ಫುಲ್ ಇದೆ ಬ್ರೋ. ಅಲ್ಲ ಈಗಿದೆ ಅಣ್ಣ, ಸ್ಟಾಕ್ ವಾಟರ್ ಇದು. ಯಾವತ್ತು ಪ್ರಾಬ್ಲಮ್ ಬಂದಿಲ್ವಲ್ಲ ಇಷ್ಟು ವರ್ಷ. 30 ವರ್ಷದಿಂದ ನಾನು ನೋಡ್ತಾ ಇದ್ದೀನಲ್ಲ, ಯಾಕೆ ಬರ್ತದೆ ನೀರು. ಮೋಟ್ರ್ ಹಾಕಿಲ್ಲ, ಮೋಟ್ರ್ ಹಾಕಿದ್ರೆ ಒಂದು ಹಾಕ್ತಾರೆ. ಅದು ಟಿಪ್ ಹಾಕ್ತಾರೆ, ಅದೊಂದು ಪ್ರಾಬ್ಲಮ್. ಫುಲ್ಲಿದೆ ನೀರು.
ಸಿಲ್ಟೆ ಕಾಣಿಸ್ತಾ ಇರೋದು ಇನ್ನೇನದು ಇಲ್ಲಿ ಇದೆಲ್ಲ ಏನೇನ ಇದು ಇದು ಮೂವ್ ಮಾಡಿಲ್ವಲ್ಲ ಅನ್ನೋ ಅಂದರೆ ನೀವು ಯೂಸ್ ಮಾಡ್ತಾ ಇದ್ರೆ ಕಮ್ಮಿ ಇರುತ್ತೆ ಅಣ್ಣ ಅಂದರೆ ತೆಗಿತಾ ಕಮ್ಮಿ ಇರುತ್ತೆ ನೀವು ಯೂಸ್ ಮಾಡಿದ್ರೆ ನೋಡಿ ಉದುರ್ತಾ ಇರೋದೆಲ್ಲ ಸಿಲ್ಟೆ ಕೆಲವೊಂದು ಸ್ವಲ್ಪ ನೀರು ಜೊತೆನೇ ಬಂದ್ಬಿಡುತ್ತೆ ಈಗ ನೀವು ಯೂಸ್ ಮಾಡ್ತಿರೋದಕ್ಕೆ ಹಂಗಿದೆ ನೋಡಿ ಇದೆಲ್ಲ ಇಲ್ಲಾಂದರೆ ಕನ್ನಡಿ ಥರ ಕಾಣಿಸ್ಬೇಕು ಅದಾರೆ ಕಡಿತ ಇದು ಎಷ್ಟು ಹೋಯ್ತೀಗ ಒಂದು 300 ಹೋಯ್ತಾ ಇನ್ನೂ ಹೋಗಿಲ್ಲ 300 ಅಡಿ ಇನ್ನೂ ಹೋಗಿಲ್ಲ ಅಣ್ಣ ಅಣ್ಣ 230 ಒಂದು ಸೋರ್ಸ್ ಇದೆ 230 ಸೋರ್ಸ್ ಇದೆ ಫಸ್ಟ್ ಸೋರ್ಸು 88 ಹಾಂ ಎರಡನೇ ಸೋರ್ಸು 230 ಹಾಂ ನೀರೇ ಪ್ರಾಬ್ಲಮ್ ಇಲ್ಲ ನೀರಿದೆ ಅಣ್ಣ ಇವಾಗಿದೆ ನೀರು ಅರ್ಧ ಆಯ್ತು ನೀವು ಇದನ್ನ ಎತ್ತಬೇಕು ಎತ್ತದ ಮೇಲೆ ಅದ್ರ ಮಾರನೆಗೇನೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಲ್ಲ ಟೆನ್ಷನ್ ತಗೋಬೇಡ ನಾವು ಒಳ್ಳೆದು ಕೂಡ ನೀರು ಕೊಡ್ತಾ ಇಲ್ಲ ಈಗ ಈಗ ನಾವು ಇಷ್ಟು ಹೋಗ್ಬಿಟ್ಟಿದೆ ಅದು ನಮಗೂ ಇದಲ್ಲ ನೀರಿಂದ ಮಳೆ ಬಂದಿದೆ ಮಳೆ ಬಿತ್ತಲ್ಲ ಅದು ನಮಗೂ ಇದಲ್ಲ ಈಗ ಮೇಲೆ ಕಸ ಸ್ಟಾರ್ಟ್ ಆಗೋದು ಅಂದರೆ ಅಲ್ಲಿ ಪೈಪ್ಲ ಸಿಕ್ಕಾಕೊಳ್ಳೋದು ಇದು ಸಿಕ್ಕೋದು ಇದೇನಾಗೋದು ಗೊತ್ತಾ ಇದರಿಂದ ಒಳಗಡೆ ಬಿದ್ದೋದು ಮುನ್ನಡೆ 400 ಅಡಿ ಬರ್ತದಲ್ಲ 150 400 ಅಡಿ ಒಯ್ದು ಹೋಗಿ ಅನ್ಸುತ್ತೆ ನೋಡಿ ಮೋಟ್ರು ಹಾಂ 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 ಅದೇ ಈ ನಮ್ಮ ಮೋಟ್ರ್ ಈ ಮೋಟ್ರ್ ಎಸಿಡಿ ಮೋಟ್ರ್ ಇದೆ ಮೋಟ್ರಿದ್ದು ಗಾಡಿ ಸ್ಕೇಪ್ ಇದೆ ನೋಡು ಅಣ್ಣ 315ಕ್ಕೆ ಮೋಟರ್ ಡೆಪ್ತು ಮೋಟ್ರ್ ಗೊತ್ತಾ ಅಂದರೆ ಟಾಪು ಮೋಟರ್ ಟಾಪು 315 ಆಮೇಲೆ ಎಂಡ್ ಬಂದ್ಬಿಟ್ಟು ಏನೊಂದು 320 ಇರುತ್ತೆ ಕೆಳಗೆ ಗ್ಯಾಪು ಚೆಕ್ ಮಾಡ್ತೀನಿ ಕೆಳಗೆ ಸ್ಕೇಪ್ ಬಿಡೋದು ಇದು ಪೈಪ್ ಬಿಟ್ರೆ ಒಳಗೆ ಮುಂದೆ ಅದು ಈಗ ಮೋಟ್ರಿಂದ ಕೆಳಗಡೆ ಹೋಯ್ತಾ ಐತೆ ಹಾಂ ಅಷ್ಟೇ ಗ್ಯಾಪೇ ಇಲ್ಲ ಇಲ್ಲಿ ನೋಡಿ ಹಾಂ ಕ್ಲೋಸು ಹಾಂ ಗ್ಯಾಪೇ ಬಿಟ್ಟಿಲ್ಲ ಇಷ್ಟಿದೆ ಅಲ್ಲಿಗೆ ಮುಂದೆ ಒಂದು 5 ಅಡಿ ಇದೆಯಾ ಒಂದು 10 ಅಡಿ 10 ಅಡಿ ಇದೆಯಾ ಕರೆಕ್ಟಾಗಿ
ಕರೆಕ್ಟಾಗಿ 328 5 ಅಡಿ ಇದೆ ಅಷ್ಟೇ. ಅದ್ರ ನೋಡಿ ಗ್ಯಾಪ್ 5 ಅಡಿ. 5 ಅಡಿ ಗ್ಯಾಪ್ ಐತೆ, 200 ಅಡಿ ನೀರು ಐತೆ.